ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ನೋಡಿ ಪಿಕ್ಚರ್ ಕಾಣಿಸ್ತಿದೆ ಅಲ್ವಾ, ಹೈವಿ ನೆಕ್ ಬ್ಲೌಸ್. ಸೊ ಇದ್ರ ಡ್ರಾಯಿಂಗ್ ಮಾಡೋದು ಹೇಗೆ ಅಂಥೇಳಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹೊಸಬ್ರು ಯಾರಿದ್ದೀರಾ, ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆನಾ? ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಇದು ಹೈವಿ ನೆಕ್ ಬ್ಲೌಸ್ನ ಸ್ಟೈಲ್ ಫೀಚರ್. ಅಂದರೆ ಸ್ಟಿಚ್ ಆದಮೇಲೆ ನಿಮ್ಮ ಬ್ಲೌಸ್ ಹೇಗೆ ಕಾಣುತ್ತೆ ಅಂತ ಇರುತ್ತಲ್ಲ, ಅದನ್ನ ಸ್ಟೈಲ್ ಫೀಚರ್ ಅಂತ ಹೇಳ್ತೀವಿ. ಇದನ್ನ ಹೈವಿ ನೆಕ್ ಅಂತ ಯಾಕೆ ಕರಿತೀವಪ್ಪ ಅಂತ ಹೇಳಿದ್ರೆ, ಸ್ಟಿಚ್ ಆದಾಗ ಅಥವಾ ಹೊಲಿಬೇಕಾದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನೆಕ್ ಶೇಪು ನಿಮ್ಮ ಶೋಲ್ಡರ್ ಕಡೆಗೆ ಇನ್ವರ್ಟೆಡ್ ವಿ ಥರ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಹೈವಿ ನೆಕ್ ಅಂತ ಹೇಳ್ತೀವಿ. ಈ ಬ್ಲೌಸ್ನ ನಾವು ಪ್ರಿನ್ಸಸ್ ಕಟ್ ಆ ಮೆಥಡಲ್ಲಾದರೂ ಹೊಲಿಬೋದು, ಅಥವಾ ಬೆಲ್ಟ್ ಹಾಕ್ಬಿಟ್ಟು 4 ಡಾಟ್ ಕೂಡ ಹೊಲಿಬೋದು, ಅಥವಾ ಸಿಂಗಲ್ ಡಾಟ್ ಹಾಕಿ ನಾವು ಸ್ಟಿಚ್ ಮಾಡಬಹುದು. ಓಕೆನಾ? ಸೊ ಇದಕ್ಕೆ ಬೆಸ್ಟ್ ಸೂಟಬಲ್ ನೆಕ್ ಡಿಸೈನ್ ಯಾವುದಪ್ಪ ಅಂತ ಹೇಳಿದ್ರೆ, ಇದ್ರಲ್ಲಿ ಕಾಣಿಸ್ತಾ ಇದೆ ನೋಡಿ ಫೋಟೋನಲ್ಲಿ, ಇಮೇಜಲ್ಲಿ, ಅದು ಬೆಸ್ಟ್ ಸೂಟಬಲ್ಲು. ಬೇರೆ ಯಾವ್ದು ಅನ್ನೋದನ್ನ ನಾನು ನಿಮಗೆ ಡ್ರಾ ಮಾಡಿ ತೋರಿಸ್ಕೊಡ್ತೀನಿ. ಓಕೆ, ಡ್ರಾ ಮಾಡೋದು ನೋಡೋಣ. ಹಾಗಾದ್ರೆ ನೋಡಿ ಫ್ರೆಂಡ್ಸ್, ಹೈವಿ ನೆಕ್ ಬ್ಲೌಸ್ಗೆ ನಮಗೆ ಇಂಪಾರ್ಟೆಂಟ್ ಮೆಜರ್ಮೆಂಟ್ ಯಾವುದಪ್ಪ ಅಂದರೆ, ಶೋಲ್ಡರ್ ಟು ಶೋಲ್ಡರ್ ಮೆಜರ್. ಅಂದರೆ ಭುಜದಿಂದ ಭುಜದ ಅಳತೆ ಬೇಕೇ ಬೇಕಾಗ್ತದೆ. ಅದು ಬಿಟ್ಟು ನಾರ್ಮಲ್ ಆಗಿ ಅಂದರೆ ನಿಮ್ಮ ಭುಜದಿಂದ ಭುಜಕ್ಕೆ ನಿಮ್ದು ಎಷ್ಟು ಬರುತ್ತೆ ಆ ಅಳತೆ ತಗೊಳ್ಳೇಬೇಕಾಗತ್ತೆ, ಯಾಕಂದರೆ ಫುಲ್ ಕ್ಲೋಸ್ ಇರೋದ್ರಿಂದ. ಆನಂತರ ನಮ್ಮ ರಿಕ್ವೈರ್ಮೆಂಟ್ ಮೆಜರ್ಮೆಂಟ್ ಏನೇನಿರುತ್ತೆ ಅದೆಲ್ಲನೂ ಬೇಕಾಗ್ತದೆ. ಉದ್ದ, ಕತ್ತಿನ ಅಗಲ, ಕಂಕ್ಳಿನ ಉದ್ದ, ಅದೆಲ್ಲ ಕೂಡ. ಓಕೆನಾ? ಸೊ ಇಲ್ಲಿ ನಾನು ಯಾವ ಅಳತೆಗೆ ಮಾಡ್ತಾ ಇದ್ದೀನಿ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ, ಹಾಗೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣ್ತದೆ. ಓಕೆನಾ? ಇಲ್ಲಿ ನಾನು ಚೆಸ್ಟ್ ಮೆಜರು 38ಗೆ ಮಾಡ್ತಾ ಇದ್ದೀನಿ. ಉದ್ದ ಬಂದು 14.5 ಫ್ರೆಂಡ್ಸ್. ಓಕೆನಾ? 14.5. ಸೊ ಎಷ್ಟು ಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ನಾನು ಫಸ್ಟು ಡ್ರಾ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 14.5 ಪ್ಲಸ್ 1 ಇಂಚ್ ಸಾಕು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಎಷ್ಟು ಬೇಕಾಗುತ್ತೆ, 14.5 ಪ್ಲಸ್ 1 ಇಂಚು ಅಂದರೆ 15.5 ನನಗೆ ಹೊಲಿಲಿಕ್ಕೆ ಬೇಕಾಗ್ತದೆ. ಸೊ ಹಾಗಾಗಿ 15.5, 15.5ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಭುಜ ಬಂದು ನನ್ನ ಈ ಅಳತೆನಲ್ಲಿ 14 ಇಂಚ್ ಇದೆ. 14ರದ ಅರ್ಧ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಫ್ರೆಂಡ್ಸ್, 7 ಇಂಚಸ್. ಕರೆಕ್ಟಾ? 7 ಪ್ಲಸ್ ಹೊಲಿಲಿಕ್ಕೆ ನನಗೆ 1/2 ಇಂಚ್ ಬೇಕು ಸ್ಟಿಚಿಂಗ್ ಮಾರ್ಜಿನ್. ಸೊ 7.5 ಮಾರ್ಕ್ ಮಾಡಿ. ಹಾಗೆ ಕಂಕ್ಳು ಕೂಡ ನಾನು 7.5ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಅರ್ಥ ಆಯ್ತಾ? 7.5. ಇದು ಚೆಸ್ಟ್ ಮೆಜರು 38. ಸೊ ಇವಾಗ ಇಲ್ಲಿ 1/4 ಚೆಸ್ಟ್ ಮೆಜರ್ ಅಂದರೆ ಇದೇ ಸುತ್ತಳತೆ ಕಾಲ್ ಭಾಗ ಮಾರ್ಕ್ ಮಾಡಬೇಕು. 38ಕ್ಕೆ ಎಷ್ಟು ಬರುತ್ತೆ, 9.5. ಸೊ ಇಲ್ಲಿ ಎಷ್ಟು ಮಾರ್ಕ್ ಮಾಡೋಣ ಹಾಗಾದರೆ, 9.5. ಓಕೆ, ಸೊ ನೆಕ್ಸ್ಟು ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ 34 ಇಂಚಿದೆ ಈ ಅಳತೆನಲ್ಲಿ. ಸೊ ಅದ್ರದ್ದು ಕಾಲ್ ಭಾಗ ಅಂತ ಹೇಳಿದ್ರೆ 8.5 ಬರುತ್ತೆ. ಎಷ್ಟು ಫ್ರೆಂಡ್ಸ್, 8.5. ಸೊ ಕೆಳಗಡೆ 8.5 ಫಸ್ಟ್ ಮಾರ್ಕ್ ಮಾಡಿ. ಓಕೆ, ಆ ನಂತರ ಕೆಳಗಡೆ ನಮಗೆ ಹಿಂಭಾಗದಲ್ಲಿ ನಾ ಹೇಳ್ತಾ ಇರೋದು, ಬ್ಯಾಕಲ್ಲಿ ಒಂದು ಡಾಟ್ ಬರುತ್ತೆ ಅಲ್ವಾ. ಸೊ ಆ ಡಾಟ್ ಹೊಲಿಲಿಕ್ಕೆ ನಮಗೆ 1 ಇಂಚ್ ಎಕ್ಸ್ಟ್ರಾ ಬೇಕು. ಓಕೆ, ಡಾಟಿನ ಅಗಲಕ್ಕೋಸ್ಕರ. ಸೊ 1 ಇಂಚ್ ಎಕ್ಸ್ಟ್ರಾ ಅದು ಸೇರಿಸಿ ಮಾರ್ಕ್ ಮಾಡಿ ಮೇಲ್ಗಡೆ ಪಾಯಿಂಟ್ನ ಕನೆಕ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಇವಾಗ ಡಾಟ್ ಎಲ್ಲಿ ಬರುತ್ತೆ, ಸೊ ಮಿಡ್ ಪಾಯಿಂಟ್ ತಗೊಳ್ಳಿ. 8.5ದ ಅರ್ಧ ಅಂದರೆ 4.25. ಓಕೆ, ಸೊ ಆ ನಂತರ ಎರಡೂ ಕಡೆ ನಾವು 1 ಇಂಚ್ ತೊಗೊಂಡಿದ್ವಿ, ಹೌದಾ, ಅಗ್ಲ, ಡಾಟಿನ ಅಗ್ಲ. ಆ 1 ಇಂಚನ್ನ ಎರಡೂ ಕಡೆ ಅರ್ಧ ಇಂಚ್ ಆಗಿ ಡಿವೈಡ್ ಮಾಡ್ಕೊಳ್ಳಿ, ಶೇರ್ ಮಾಡಿ 1 ಇಂಚನ್ನ. ಸೊ ಅರ್ಧ ಈ ಕಡೆ, ಅರ್ಧ ಆ ಕಡೆ. ಓಕೆ, ಸೊ ಡಾಟಿನ ಉದ್ದ ಬಂದು ಈ ಬ್ಲೌಸ್ಗೆ ಈ ಉದ್ದಕ್ಕೆ ನಾನು ಎಷ್ಟು ತಗೋತಾ ಇದ್ದೀನಿ, 4 ರೆಡಿ ಪ್ಲಸ್ ಕೆಳಗಡೆ ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಹಾಗಾಗಿ 4.5. ಆ ನಂತರ ಡಾಟ್ ಶೇಪ್ನ ಹೀಗೆ ಡ್ರಾ ಮಾಡಿ, ನಾನು ಹೇಗೆ ಮಾಡ್ತಾ ಇದ್ದೀನಲ್ಲ ಪಿಕ್ಚರಲ್ಲಿ ಹಾಗೆ. ಓಕೆನಾ? ಡಾಟಿನ ಉದ್ದ ಯಾವಾಗಲೂ ಫ್ರೆಂಡ್ಸ್ ನಮ್ಮ ನೆಕ್ ಡೀಪ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆನಾ? ಸೊ ಡೀಪರ್ ದ ನೆಕ್, ಶಾರ್ಟರ್ ದ ಡಾಟ್ ಲೆಂತ್. ಓಕೆನಾ? ಸೊ ಇಲ್ಲಿ ನಮ್ಮ ಇದಕ್ಕೆ ಈ ಬ್ಲೌಸ್ನಲ್ಲಿ ಬ್ಯಾಕ್ ಡೀಪ್ ಯಾವುದು ನೆಕ್ ಶೇಪ್ ಇಡೋದಿಲ್ಲ ನಾವು. ಓಕೆ, ನೆಕ್ಸ್ಟ್ ನಾನಿಲ್ಲಿ 2 ಇಂಚು ಇನ್ಲೇ ಅಂದರೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ, ಮಾರ್ಜಿನ್ ಬಟ್ಟೆ ಅಂತ ಹೇಳ್ತೀವಲ್ಲ, ಅದನ್ನು ತಗೋತಾ ಇದ್ದೀನಿ. ಡಿಪೆಂಡ್ಸ್, 1.5 ಅಥವಾ 2 ಇಂಚ್ ತಗೋತಾರೆ. ನಾನಿಲ್ಲಿ 2 ಇಂಚ್ ತಗೋತಾ ಇದ್ದೀನಿ. ಮೇಲೂ ಕೂಡ 2 ಇಂಚು ಆ್ಯಂಡ್ ದೆನ್ ಇನ್ ದ ಬಾಟಮ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಮಾರ್ಕ್ 2 ಇಂಚಸ್. 2 ಇಂಚ್ ಮಾರ್ಕ್ ಮಾಡಿ ಹೀಗೆ ಡ್ರಾ ಮಾಡ್ಕೊಳ್ಳಿ.
ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ನಾ ಹೇಳ್ದಾಗೆ ಕಂಕ್ಳಿನ ಶೇಪ್ನ ಕೊಡೋಣ. ಓಕೆ, ಸೊ ಟು ಗಿವ್ ದ ಆರ್ಮ್ ಹೋಲ್ ಶೇಪ್ ಇಲ್ಲಿ ನಾನು 3/4 ಇಂಚ್ ಮಾರ್ಕ್ ಮಾಡ್ಕೋತೀನಿ. ಸ್ವಲ್ಪ ನಾನು ಕ್ರಾಸಾಗಿ ಇಟ್ಕೋತೀನಿ ಇದು ಆರ್ಮ್ ಹೋಲ್ ಶೇಪ್ನ ಕ್ಲೀನಾಗಿ ಕೊಡ್ಲಿಕ್ಕೋಸ್ಕರ. ಓಕೆನಾ. ಸೊ 3/4 ಇಂಚ್ ತೊಗೊಂಡು ಬ್ಯಾಕ್ ಆರ್ಮ್ ಹೋಲ್ ಶೇಪ್, ಬ್ಯಾಕ್ನ ಕಂಕ್ಳಿನ ಶೇಪ್ ಕೊಡೋಣ ಹೀಗೆ. ಓಕೆನಾ. ಸೊ ಇಲ್ಲಿ ಯಾವುದೇ ನೆಕ್ ಶೇಪ್ ನಾವು ಮಾಡಲ್ಲ, ಸೊ ನೆಕ್ ಕ್ಲೋಸ್ ಇರುತ್ತೆ ಇದು. ಸೊ ಹಾಗಾಗಿ ನಾವೇನು ಮಾಡೋಣ, ಶೋಲ್ಡರ್ ಸ್ಲೋಪ್ 1/2 ಇಂಚಿಗೆ ತಗೊಳ್ಳೋಣ. ಬ್ಯಾಕ್ ನೆಕ್ ಅಗಲ ಆಯ್ತಾ, ಕತ್ತಿನ ಅಗಲ ಡೀಪ್ ಅಲ್ಲ, ಸೊ ಆದಷ್ಟು ನಾನು ಅಲ್ಲಿ ಮಾರ್ಕ್ ಮಾಡೋಣ. ಸೊ ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾವಿಲ್ಲಿ ಪ್ಲೇನ್ ಆಗು ಹಾಕೋಬಹುದು, ಅಥವಾ ಸಮ್ ಕ್ರಿಯೇಟಿವ್ ಆಗಿ ಏನಾದರೂ ನಾವು ಡ್ರಾಪ್ ಶೇಪ್ಸ್ನ ಕೂಡ ಡ್ರಾ ಮಾಡಬಹುದು. ಓಕೆನಾ. ಯಾವ ಥರ ನೋಡಿ, ಇಲ್ಲಿ ಕ್ಲೋಸ್ ಅಂದರೆ ಹೀಗಿರುತ್ತೆ, ಡ್ರಾಯಿಂಗ್ ಕಾಣಿಸ್ತಿದೆ ಅಲ್ವಾ, 2 ಡಾಟ್ ಬರುತ್ತೆ, ಫುಲ್ ಕ್ಲೋಸ್ ಇರುತ್ತೆ. ಹಾಗೆ ಹಾಕೊಳಕ್ ಬೇಜಾರಾಗತ್ತಪ್ಪ, ಬೋರ್ ಅದು ಅಂತ ಅನ್ಸಿದ್ರೆ ನೋಡಿ ಈ ಥರ ಡ್ರಾಪ್ ಶೇಪ್ಸ್ಗಳು, ಅಂದರೆ ಇದನ್ನ ಡ್ರಾಪ್ ಶೇಪ್ಸ್ ಅಂತ ಹೇಳ್ತೀವಿ. ಇದು ಡೈಮಂಡು, ಆ್ಯಂಡ್ ದೆನ್ ದಿಸ್ ಈಸ್ ಲಿಟಲ್ ಬಿಟ್ ವಾಟರ್ ಡ್ರಾಪ್ ಬರುತ್ತಲ್ಲ ಬ್ರಾಡ್ ಆಗಿ, ಆ್ಯಂಡ್ ಒನ್ ಮೋರ್ ಇಟ್ ಇಸ್ ಈ ಥರ ಹಾರ್ಟ್ ಶೇಪ್ ಟೈಪ್. ಸೊ ದಿಸ್ ಈಸ್ ಯೋರ್ ಕ್ರಿಯೇಟಿವಿಟಿ ಫ್ರೆಂಡ್ಸ್. ಓಕೆ, ನೀವು ಇಲ್ಲಿ ಯಾವ ಶೇಪ್ಸ್ ಆದರೂ ಮಾಡ್ಕೋಬೋದು. ಓಕೆ, ಸೊ ನಾವು ಹೇಗೆ ಕ್ರಿಯೇಟಿವ್ ಆಗಿ ಮಾಡ್ತೀವಿ ಹಾಗೆ. ಸೊ ಅಲ್ಲಿ ಬೇಕಾದ್ರೆ ನೀವು ಒಂದು ಲಟ್ಕನ್ ಅಂತ ಹೇಳ್ತೀವಲ್ಲ, ಅದು ಕೂಡ ನಾವು ಸ್ಟಿಚ್ ಮಾಡಿ ಹಾಕೋಬಹುದು ಟು ಬ್ಯೂಟಿಫೈ ಅವರ್ ಬ್ಲೌಸ್, ಅಥವಾ ಪೈಪಿಂಗ್ ಕೊಟ್ಟು ಮಾಡ್ಬೋದು. ಇಟ್ಸ್ ಅವರ್ ಕ್ರಿಯೇಟಿವಿಟಿ, ಆಯ್ತಾ. ಸೊ ಬ್ಲೌಸ್ ಚೆನ್ನಾಗಿ ಕಾಣೋದಕ್ಕೆ ನಾವು ಏನಾದರೂ ಡಿಸೈನ್ ಮಾಡ್ಕೋಬಹುದು. ಓಕೆನಾ. ಇದು ಈಗ ಬ್ಯಾಕ್ ಪಾರ್ಟು ಫಿನಿಶ್ ಆಗಿದೆ. ಓಕೆನಾ ಫ್ರೆಂಡ್ಸ್. ಈಗ ನಾವು ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಫ್ರಂಟ್ ಪಾರ್ಟಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ತೊಗೊಂಡ ಹಾಗೆ 1 ಇಂಚ್ ತೊಗೊಳ್ಲಿಕ್ಕಾಗಲ್ಲ, ಇಸಂಟ್ ಇಟ್ ಫ್ರೆಂಡ್ಸ್. ಯಾಕೆ, ಫ್ರಂಟಲ್ಲಿ ನಾವು ಇದು 4 ಟಕ್ಸ್ ಇನ್ ಮಾಡ್ತಾ ಇದ್ದೀವಿ. ಉದ್ದ ಬಂದು 14.5 ಪ್ಲಸ್ ಎಕ್ಸ್ಟ್ರಾ ಎಷ್ಟು ತೊಗೋಬೇಕು, 1.5 ಆರ್ 2 ಇಂಚಸ್. ಇಟ್ ಡಿಪೆಂಡ್ಸ್ ನೀವು ಹೇಗೆ ಹೊಲಿತೀರಾ ಅನ್ನೋದ್ರ ಮೇಲೆ ಫ್ರೆಂಡ್ಸ್. ಓಕೆನಾ. ಸೊ ನಾನಿಲ್ಲಿ 1.5 ತೊಗೋತಾ ಇದ್ದೀನಿ, ಎಕ್ಸ್ಟ್ರಾ 1.5 ಎಷ್ಟಾಯಿತು ಅವಾಗ 16 ಇಂಚಸ್ ಆಗ್ತಾ ಇದೆ. 14.5 ಪ್ಲಸ್ 1.5 16 ಆಗುತ್ತೆ ನೋಡಿ. ಇಲ್ಲಿ ನಾನು 16 ಇಂಚಸ್ಗೆ 16 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್. ಸೊ ಡ್ರಾಯಿಂಗ್ ಯಾವಾಗಲೂ ಫ್ರಂಟ್ ಪಾರ್ಟ್ದು ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಮೇಲ್ಗಡೆ ನಾವು ಕಾಲರ್ ಥರ ಬ್ಯಾಕ್ ಹೈಟ್ ಅಂತ ಬರುತ್ತೆ ಇದಕ್ಕೆ. ಸೊ ಹಾಗಾಗಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡೋದು ಬೇಡ. ಓಕೆ, ಸೊ ನಾರ್ಮಲ್ ಬ್ಲೌಸ್ಗಿಂತ ಈ ಬ್ಲೌಸ್ದು ಬಟ್ಟೆ ರಿಕ್ವೈರ್ಮೆಂಟು ಸ್ವಲ್ಪ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಓಕೆ, ಹೈವಿ ನೆಕ್ ಆಗಿರೋದ್ರಿಂದ ಹೈಟ್ ಬರುತ್ತೆ ಮೇಲ್ಗಡೆ. ಸೊ ನಾರ್ಮಲ್ ಬ್ಲೌಸಲ್ಲಿ 90 ಅಥವಾ 85 ಸೆಂಟಿಮೀಟ್ರ್ ಬೇಕಾಗುತ್ತೆ ಅನ್ನೋರು ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಓಕೆನಾ. ಸೊ ಈಗ ನಾನು ಭುಜದ ಅಳತೆ ಮಾರ್ಕ್ ಮಾಡ್ತಾ ಇದ್ದೀನಿ 7.5, ಹಾಗೆ ಕಂಕ್ಳು ಕೂಡ 7.5. ಸೊ ಇಲ್ಲಿ ಇದೇ ಸುತ್ತಳತೆ ಕಾಲ್ ಭಾಗ 9.5 ಬಂದಿದೆ 38ಕ್ಕೆ. ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಂಕ್ಳ ಹತ್ರ ಒಂದು ಡಾಟ್ ಬರುತ್ತೆ. ಓಕೆ, ಅದಕ್ಕೋಸ್ಕರ. ಸೊ 2 ಇಂಚ್ ಎಕ್ಸ್ಟ್ರಾ ಇನ್ಲೇಗೋಸ್ಕರ ತಗೋತಾ ಇದ್ದೀನಿ. ಓಕೆ, 2 ಇಂಚು. ಫ್ರಂಟ್ ಬ್ಯಾಕ್ ಪಾರ್ಟಲ್ಲೂ 2 ಇಂಚ್ ತೊಗೊಂಡಿದ್ರೆ ಇಲ್ಲೂ 2 ಇಂಚೆ ತೊಗೋಬೇಕು. ಓಕೆ, ಅಷ್ಟೇ. ಮೇಲ್ಗಡೆ ಎಷ್ಟು ತೊಗೊಂಡಿದ್ದೆ ನಾನು, ಕೆಳಗಡೆನೂ ಕೂಡ ಅಷ್ಟೇ ತೊಗೋತಾ ಇದ್ದೀನಿ. ಮೇಲೆ ಎಷ್ಟು ತೊಗೊಂಡಿದ್ದೆ 9.5 ಪ್ಲಸ್ 2 ಅಷ್ಟೇ. ಇಲ್ಲೂ ಕೂಡ ತೊಗೊಂಡು ಲೈನ್ನ ಜಾಯಿನ್ ಮಾಡ್ಕೊಳ್ಳಿ. ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್ ಎಲ್ಲರಿಗೂ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ ನಾನು. ಓಕೆನಾ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಕೆಳಗಡೆ ನಾವು ಪಟ್ಟಿನ ಡ್ರಾ ಮಾಡಬೇಕು. ಓಕೆ, ಬ್ಲೌಸಲ್ಲಿ ನಾವು ಈಗ ಇಲ್ಲಿ ಮಾಡ್ತಾ ಇರೋದೇನೋ 4 ಟಕ್ ಬ್ಲೌಸ್ ವಿತ್ ಬೆಲ್ಟ್, ಹೌದಾ. ಸೊ ಆ ಬೆಲ್ಟ್ ಹೇಗಿರುತ್ತೆ ನೋಡಿದ್ದೀರಾ ಅಲ್ವಾ. ಸೊ ಇದು ಫ್ರಂಟ್ ನೆಕ್ ಶೇಪು. ಮುಂದೆ ನಮಗೆ ಹುಕ್ ಪಟ್ಟಿ ಐ ಪಟ್ಟಿ ಬರುತ್ತೆ. ಇದು ಸ್ಲೀವ್, ಹೌದಾ. ಇದನ್ನು ಸ್ಟೈಲ್ ಫೀಚರ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ ಇದು ಬೆಲ್ಟ್ ಶೇಪ್ ಹೀಗಿರುತ್ತೆ, ಹೌದಾ. ನೋಡಿ ಇಲ್ಲೊಂದು ಡಾಟು, ಸೊಂಟದೊಂದು ಸೈಡು ಮತ್ತು ಕಂಕ್ಲಿನ್ ಡಾಟ್, ಹಾಗೆ ಎರಡೂ ಕಡೆನೇ ಇಷ್ಟು ಡಾಟ್ಗಳು ಹೀಗೆ ಫಿನಿಶ್ ಮಾಡ್ತೀವಿ. ಸೊ ಪಟ್ಟಿ ನೋಡಿ ಹೇಗಿದೆ, ಶೇಪ್ ಹೀಗಿದೆ ಅಲ್ವಾ. ಏನಕ್ಕೆ ಈ ಶೇಪ್ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಬಸ್ಟ್ ಬರುತ್ತಲ್ಲ, ಬಸ್ಟ್ ಶೇಪ್ಗೆ, ಪ್ರಾಮಿನೆಂಟ್ ಬಸ್ಟಿಗೆ ನೀಟಾಗಿ ಶೇಪ್ ಕೊಡೋಕ್ಕೋಸ್ಕರ ಪಟ್ಟಿ ಕೂಡ ಶೇಪಲ್ಲಿ ಇರುತ್ತೆ. ಓಕೆನಾ. ಸೊ ಎಷ್ಟಪ್ಪ ಇಡಬೇಕು ಪಟ್ಟಿ, ಇದು ಒಂದು ಸೈಡ್ ಜಾಸ್ತಿ ಇರುತ್ತೆ ಪಟ್ಟಿ ಉದ್ದ, ಇನ್ನೊಂದು ಸೈಡು ಕಡಿಮೆ ಇರುತ್ತೆ. ಓಕೆನಾ. ಸೊ ನಿಮ್ಮ ಬ್ಲೌಸಲ್ಲಿ, ರೆಡಿ ಬ್ಲೌಸಲ್ಲಿ ಉದ್ದ ಎಷ್ಟಿದೆ ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಅದಕ್ಕಿಂತ 1 ಇಂಚು ಜಾಸ್ತಿ ನಾವು ಇಲ್ಲಿ ತೊಗೋಬೇಕು. ಓಕೆ, ನಾನು ಇಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ ಎರಡೂ ಕಡೆನೂ. ಓಕೆ, ಒಂದು ಸೈಡು
ಹುಕ್ ಪಟ್ಟಿ ಐಪಟ್ಟಿ ಹತ್ರ ನೋಡಿ ಕಾಣಿಸ್ತಿದ್ಯಾ, ಶೇಪ್ ಜಾಸ್ತಿ ಇರುತ್ತೆ ಅಲ್ವಾ, ಆ ಜಾಸ್ತಿ ಎಷ್ಟು 1 ಇಂಚು. ಓಕೆ, ಅದನ್ನ ಬಿಟ್ಬಿಟ್ಟು ನೀವು ಈ 2 ಪಾಯಿಂಟ್, ಕೆಳಗಡೆ 2 ಪಾಯಿಂಟ್ನ ಒಂದು ಸ್ಟ್ರೇಟ್ ಲೈನಲ್ಲಿ ಕನೆಕ್ಟ್ ಮಾಡಿ. ಓಕೆನಾ. ನೆಕ್ಸ್ಟ್ ನೋಡಿ, ಸೊಂಟದ ಹತ್ರ ಫಸ್ಟ್ ಒಂದು ಡಾಟ್ ಬರುತ್ತೆ, ಅದೇ ನಮ್ಮ ಬ್ಲೌಸಲ್ಲಿರೋ ದೊಡ್ಡ ಡಾಟ್. ಎಲ್ಲಿ ಬರಬೇಕಪ್ಪ ಅದು ಅಂದರೆ, ಎದೆ ಸುತ್ತಳತೆನ 10ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಳತೆ ಅದ್ರ. ಸೊ 3.8 ಬಂತು 38ಕ್ಕೆ. ಸೊ ಅರೌಂಡ್ 4 ಇಂಚು ದೂರದಲ್ಲಿ ನಾವು ಆ ಡಾಟ್ನ ಹೊಲಿಬೇಕು. ಓಕೆ, ಸೊ ಉದ್ದ ಎಷ್ಟಿಡಬೇಕು? ಸೊ ಬಸ್ಟ್ ಪಾಯಿಂಟ್ನ ಕಂಡುಹಿಡ್ಕೊಳ್ಳಿ. ಹೇಗೆ ಕಂಡುಹಿಡಿಯೋದಪ್ಪ? ಎದೆ ಸುತ್ತಳತೆ ಕಾಲು ಭಾಗ ಪ್ಲಸ್ 1 ಇಂಚು. ಸೊ ಅದೇ ನಮ್ಮ ಬಸ್ಟ್ ಪಾಯಿಂಟು. ಓಕೆ, ಸೊ 9.5 ಬಂತು, ಪ್ಲಸ್ 1 ಅಂದರೆ 10.5. ಸೊ ಅಲ್ಲಿಗೆ ಒಂದು ಡಾಟ್ ಇಟ್ಬಿಟ್ಟು ನೀವು ಡಾಟಿನ ಉದ್ದನ ಕನೆಕ್ಟ್ ಮಾಡಿ. ಸೊ ಇದು 38 ಚೆಸ್ಟ್ ಆಗಿರೋದ್ರಿಂದ ನಾನು ಡಾಟಿನ ಅಗಲನ ಎರಡೂ ಕಡೆ 1.5 ಅಂದರೆ 1.5 ಇಂಚ್ ತಗೋತಾ ಇದ್ದೀನಿ. ಎಲ್ಲ ಸೈಜಿಗೂ ಇಷ್ಟೇ ಇರಲ್ಲ ಫ್ರೆಂಡ್ಸ್. ಓಕೆನಾ. ಯಾವ್ಯಾವ ಸೈಜಿಗೆ ಎಷ್ಟಿರಬೇಕು ಅಂತ ತಿಳ್ಕೊಬೇಕು ಅಂದರೆ ನನಗೆ ಕಾಮೆಂಟ್ಸ್ ಮಾಡಿ, ಐ ವಿಲ್ ಶೋ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ನೆಕ್ಸ್ಟ್ ನೋಡಿ, ಪಟ್ಟಿ ಶೇಪ್ನ ಈ ಡಾಟಿಗೆ ಕನೆಕ್ಟ್ ಮಾಡಿ. ಹಾಗೆ ಸೈಡಲ್ಲಿ ನಾವು ಯಾವುದೇ ಡಾಟು ಹೊಲಿಯಲ್ಲ ಅಂದರೆ ಶೇಪ್ ತೆಗಿತೀವಿ. ಓಕೆ, ಸ್ಲೈಟಾಗಿ ಶೇಪ್ ತಗೊಳ್ಳಿ. ಇಲ್ಲಿ ನಾನು ಡಾಟ್ ಕೊಡ್ತಾ ಇದ್ದೀನಿ, ಆದರೂ ಅರ್ಧ ಇಂಚಿಗೆ ಒಂದು ಸ್ಲೈಟ್ ಶೇಪ್ ತೆಗಿರಿ. 4ನೇ ಡಾಟು ಹೊಲಿಯಲ್ಲ ಅಂತ ಹೇಳಿದ್ರೆ ಜಾಸ್ತಿ ತಗೋಬೇಕು ಸೈಡಲ್ಲಿ. ಓಕೆನಾ. ಇಷ್ಟು ಅರ್ಥ ಆಗಿದೆ ಅಲ್ವಾ ಫ್ರೆಂಡ್ಸ್? ನೆಕ್ಸ್ಟು ಕತ್ತಿನ ಅಗಲ 38 ಚೆಸ್ಟ್ ಮೆಜರ್ಗೆ ನಾನು ಇಲ್ಲಿ 3 ಇಂಚ್ ತೊಗೋತೀನಿ. ಮುಂಭಾಗದ ನೆಕ್ ಡೀಪು 7 ಇಂಚಸ್. ಓಕೆ, ಸೊ ಹಾಗೆ ಮತ್ತೆ 3 ಇಂಚ್ ಮಾಡಿ ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಹೀಗೆ ನಾನು ಮಾಡ್ತಾ ಇದ್ದೀನಲ್ಲ, ನೋಡ್ಕೊಳ್ಳಿ ಕ್ಲೀನಾಗೆ. ಓಕೆ, ಈ ನೆಕ್ ಶೇಪ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಹೇಗೆ ಡ್ರಾ ಮಾಡಬೇಕು ನೋಡಿ. ಇದಕ್ಕೆ ಐವಿ ನೆಕ್ಕಿಗೆ ಬೆಸ್ಟ್ ಸೂಟಬಲ್ ನೆಕ್ ಡಿಸೈನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಆ್ಯಂಡ್ ಅಗೇನ್ ನಾನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ, ಅಲ್ಲಿ ಸ್ಟ್ರೇಟ್ ಇದೆ ಪಿಕ್ಚರಲ್ಲಿ, ನಾನು ಡ್ರಾ ಮಾಡಿ ಸ್ವಲ್ಪ ಕರ್ವ್ ಇದೆ. ಆ್ಯಂಡ್ ಅಗೇನ್ ದಿಸ್ ಒನ್ ಲೀವ್ ಶೇಪ್ ಅಥವಾ ಪಾನ್ ಶೇಪ್ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಸ್ವೀಟ್ ಹಾರ್ಟ್ ನೆಕ್ ಅಂತ ಹೇಳಿ ಆಲ್ಮೋಸ್ಟ್ ಇದೇ ಥರನೇ ಬರುತ್ತೆ. ಓಕೆ, ನಿಮ್ಮ ಕ್ರಿಯೇಟಿವಿಟಿ, ಬಟ್ ಬೇರೆ ಸೂಟ್ ಆಗಲ್ಲ ಅಂತೇನಲ್ಲ, ಇದು ಬೆಸ್ಟ್ ಸೂಟ್ ಆಗ್ತದೆ. ಓಕೆನಾ. ಸೊ ನೆಕ್ ಶೇಪ್ ಹೇಗೆ ಡ್ರಾ ಮಾಡೋದು ಅದಕ್ಕಿಂತ ಮುಂಚೆ ನಾವು ಡಾಟ್ ಎಲ್ಲ ಫಿನಿಶ್ ಮಾಡ್ಕೊಂಡ್ಬಿಡೋಣ. ಓಕೆ, ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತಲ್ಲ, ಅಲ್ಲಿ ಮಿಡ್ ಪಾಯಿಂಟ್ ತಗೊಳ್ಳಿ ಕತ್ತಿನ ಶೇಪಿಂದ. ಆಮೇಲೆ ಇಲ್ಲೂ ಕೂಡ ಪಟ್ಟಿ ಶೇಪಿಂದ ಮೇಲ್ಗಡೆ 1.5 ಅಥವಾ 2 ಇಂಚ್ ಮಾರ್ಕ್ ಮಾಡ್ಬೋದು, ಅಥವಾ ಮಿಡ್ ಪಾಯಿಂಟ್ ತಗೊಂಡು ಮಾಡ್ಬೋದು. ಅದು ಬೇಡ, ಪಟ್ಟಿ ಶೇಪ್ ಕೊಟ್ಟ ಮೇಲೆ 1.5 ಅಥವಾ 2. ಸೊ ಅಲ್ಲಿ ನಾನಿಲ್ಲಿ 1.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇನ್ನೊಂದು ಕಂಕಳ ಹತ್ರ ಬರೋ ಡಾಟ್. ಸೊ ಅದಕ್ಕೆ ನಾವು ಫಸ್ಟ್ ಕಂಕ್ಲಿನ್ ಶೇಪ್ ತಗೊಂಡ್ಮೇಲೆ ಎಲ್ಲಿ ಬರುತ್ತೆ ಅನ್ನೋದು ನೀಟಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆನಾ. ಸೊ ಅದಕ್ಕೆ ಏನು ಮಾಡೋಣ ನಾವೀಗ, ಫ್ರಂಟ್ ಆರ್ಮ್ ಹೋಲ್ ಶೇಪ್ನ ಕೊಡೋಣ. ಫ್ರಂಟ್ ಆರ್ಮ್ ಹೋಲ್ ಶೇಪಿಗೆ ಒಳಗಡೆ 1/2 ಇಂಚ್ ತೊಗೊಳ್ಳಿ ಅಥವಾ 1 ಇಂಚ್ ತಗೋಬೋದು. ಇಲ್ಲಿ ನಾನು 1/2 ಇಂಚು ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಆರ್ಮ್ ಹೋಲ್ ಶೇಪ್ನ ನೀಟಾಗಿ ಕೊಡೋಣ. ಓಕೆ, ಸೊ ಇಲ್ಲಿ ನಾನು 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮ್ ಹೋಲ್ ಶೇಪ್ನ ಅಂದರೆ ಕಂಕ್ಲಿನ್ ಶೇಪು, ಮುಂಭಾಗದ ಕಂಕ್ಲಿನ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂತು, ಹೌದಾ? ಈಗ ನೀಟಾಗಿ 1/4 ಚೆಸ್ಟ್ ಮೆಜರ್ ಎಲ್ಲಿದೆ, ಕಾಲು ಭಾಗ ಇದೆ, ಸುತ್ತಳತೆ ಕಾಲು ಭಾಗ, ಅಲ್ಲಿವರೆಗೂ ಮಾತ್ರ ಕೊಡಿ. ನೋಡಿ ಇವಾಗ ಈಸಿಯಾಗಿ ಗೊತ್ತಾಯ್ತಾ ಎಲ್ಲಿ ಬರುತ್ತೆ ಅಂತ ಹೇಳಿ. ಕಂಕ್ಲಿನ್ದು ಇದು ಡಾಟು ಈ ಪಾಯಿಂಟ್. ಸೊ ಅಲ್ಲಿಂದ ಹೀಗೆ 4 ಡಾಟು ನಮಗೆ ಸಿಕ್ತು. ಕರೆಕ್ಟಾ? ಕ್ಲಾಕ್ ವೈಸಲ್ಲಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ನೀವು. ಓಕೆ, ಇಲ್ಲಿಂದ ಇವಾಗ ಬಸ್ಟ್ ಪಾಯಿಂಟಿಂದ ಯಾವ್ಯಾವ ಡಾಟು ಎಷ್ಟೆಷ್ಟು ದೂರದಲ್ಲಿ ಬರಬೇಕು ಅನ್ನೋದನ್ನ ಹೇಗೆ ನೋಡ್ತೀರಿ ನೋಡಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹತ್ರ ಬರೋ ಡಾಟು ಬಸ್ಟ್ ಪಾಯಿಂಟಿಂದ 1.5 ಇಂಚ್ ದೂರದಲ್ಲಿರಲಿ. ಓಕೆ, ನೆಕ್ಸ್ಟು ಸೈಡ್ ಡಾಟು ಬಸ್ಟ್ ಪಾಯಿಂಟಿಂದ ನೋಡಿ ಹೀಗಿಟ್ಕೊಳ್ಳಿ. ಬಸ್ಟ್ ಪಾಯಿಂಟಿಂದ ಸೈಡ್ ಡಾಟ್ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಹೀಗಿಟ್ಕೊಳ್ಳಿ. 2.5 ಆರ್ 3 ಇಂಚಸ್. ಓಕೆ, ನಾನು ಇಲ್ಲಿ 2.5 ಮಾರ್ಕ್ ಮಾಡಿದ್ದೀನಿ. ಯು ಕ್ಯಾನ್ ಟೇಕ್ 3 ಆಲ್ಸೋ. 38ಗೆ 3 ಇಂಚು ತೊಗೋಬೋದು. ಆಯಿತಾ? ಕಂಕ್ಲಿನ್ ಡಾಟ್ ಬಂದು 1.5 ಇಂಚ್ ದೂರದಲ್ಲಿ. ಓಕೆನಾ. ಸೊ ಹೀಗೆ ಎಲ್ಲ ಡಾಟು ಮಾರ್ಕ್ ಮಾಡಿದ್ಮೇಲೆ ಡಾಟಿನ ಅಗಲ 1/4 ಇಂಚ್ ಮಾರ್ಕ್ ಮಾಡಿಬಿಟ್ಟು ಫಿನಿಶ್ ಮಾಡಿ ಡ್ರಾಯಿಂಗ್ನ. ಓಕೆನಾ. ಡಾಟ್ ಡ್ರಾಯಿಂಗ್ನ ಫಿನಿಶ್ ಮಾಡ್ಕೊಳ್ಳಿ. ಹೀಗೆ 1/4 ಇಂಚು ಸಾಕಾಗತ್ತೆ ಈ ಎಲ್ಲ ಡಾಟ್ನ ಹೊಲಿಲಿಕ್ಕೆ. ಇದರಲ್ಲಿ ಏನೇ ಡೌಟ್ ಇದ್ರು ಫ್ರೆಂಡ್ಸ್, ಅರ್ಥ ಆಗಲಿಲ್ಲ ಮೇಡಮ್ ಇಲ್ಲಿಗೆ ಯಾಕೆ ಇಷ್ಟೇ ಅಳತೆ ಇಟ್ಟಿದ್ದೀರಾ ಏನು ಅಂತ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆನಾ. ಐ ಹೋಪ್
ಇಷ್ಟು ನೀಟಾಗಿ ಡೀಟೇಲ್ ಆಗಿ ಯಾರು ಹೇಳ್ಕೊಡಲ್ಲ ಅನ್ಕೊಳ್ತೀನಿ. ದಯವಿಟ್ಟು ಡ್ರಾಯಿಂಗ್ ಎಲ್ಲ ಅರ್ಥ ಆಗಿದ್ರೆ ನೀವು ನನ್ನ ವಿಡಿಯೋಸ್ಗೆ ಒಂದು ಲೈಕ್ ಅಂತೂ ಕೊಡಿ, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಡ್ರಾಯಿಂಗ್ ಇದರಲ್ಲಿ ಏನಪ್ಪ ಅಂದರೆ ಹೈವಿ ನೆಕ್ಕಿಗೆ ಹೇಗೆ ಕಾಲರ್ ಶೇಪ್ ಥರ ಬರುತ್ತಲ್ಲ ಹೇಗೆ ಮಾರ್ಕ್ ಮಾಡೋದು ಅಂತ. ಸೊ ಇವಾಗ ಕತ್ತಿನ ಅಗಲ ಎಷ್ಟು ತಗೊಂಡ್ವಿ? 3 ಇಂಚು. ಅದೇ 3 ಇಂಚು ಪ್ಲಸ್ ಅರ್ಧ ಇಂಚ್ ಹೊಲಿಗೆಗೆ, ಸೊ ಟೋಟಲ್ 3.5 ಇಂಚು ಮೇಲ್ ನಾನು ಡ್ರಾ ಮಾಡ್ತಾ ಇದ್ದೀನಲ್ಲ, ಹೀಗೆ ಮಾರ್ಕ್ ಮಾಡ್ಬಿಟ್ಟು ಒಂದು ಬಾಕ್ಸ್ ಥರ ಕ್ರಿಯೇಟ್ ಮಾಡಿ, ಓಕೆನಾ. ಈಸಿನಾ? 3 ಅಲ್ಲೆಷ್ಟು ತೊಗೊಂಡೆ ನಾನೀಗ? 3 ಪ್ಲಸ್ ಅರ್ಧ ಹೊಲಿಲಿಕ್ಕೆ ಬೇಕು, ಸೊ 3.5 ಮಾಡಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿ, ಓಕೆ. ಇದು ಯಾಕಪ್ಪ ಹೊಲಿಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಯಾಕೆ ಮಾಡ್ತಿದ್ದೀವಿ ಅನ್ನೋದು, ಓಕೆ. ಸೊ ಈಗ ಕತ್ತಿನ ಅಗಲ 3, ಅದ್ರದ್ದು ಅರ್ಧ ಭಾಗ ಮಾಡಿ, ಅಂದರೆ 3ದ ಅರ್ಧ 1.5, ಮೇಲೆ ಒಂದು 1/4 ಇಂಚ್ ಕಮ್ಮಿ ಇಡೋಣ. 1.5 ಇತ್ತಲ್ವ, ಮೇಲೆ 1/4 ಇಂಚು. ಸೊ ಆ ಎರಡನ್ನೂ ಲೈನ್ನ ಹೀಗೆ ಡ್ರಾ ಮಾಡಿ ಒಂದು ಸ್ಟ್ರೇಟ್ ಲೈನಲ್ಲಿ, ಓಕೆ. ಅದು ಕಾಲರ್ ಥರ ಬರುತ್ತೆ, ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ನೀವೇನು ಕಾಂಪ್ಲಿಕೇಟೆಡ್ ಏನಪ್ಪ ಇದು ಅನ್ಕೋಬೇಡಿ. ಸೊ ಅಲ್ಲಿಂದ ಇವಾಗ ನಾವೊಂದು ನೆಕ್ ಶೇಪ್ ಕೊಡೋಣ, ಆಯಿತಾ. ಸೊ ಪಿಕ್ಚರಲ್ಲಿ ಇದೆ ಅಲ್ವಾ, ಸೊ ಹಾಗೇನೆ ನಾನು ಇಲ್ಲಿ ಕರ್ವ್ ಮಾಡಿದ್ದೀನಿ, ಪಿಕ್ಚರಲ್ಲಿ ಆದರೆ ಸ್ಟ್ರೇಟ್ ಇದೆ. ಇಫ್ ಯು ವಾಂಟ್ ಅ ಸ್ಟ್ರೇಟ್ ಮೀನ್ಸ್ ಯು ಕ್ಯಾನ್ ಗಿವ್ ಅ ಸ್ಟ್ರೇಟ್ ಶೇಪ್ ಬೈ ಯೂಸಿಂಗ್ ಸ್ಕೇಲ್, ಓಕೆ. ಸ್ಲೈಟ್ ಕರ್ವ್ ಕೊಟ್ಟಿದ್ದೀನಿ ಅಷ್ಟೇ, ನಾನು ಡಿಫ್ರೆನ್ಸ್ ಕಾಣಿಸ್ತಿದೆಯಲ್ಲ, ಇಷ್ಟೇನೆ, ಓಕೆ. ಈಗ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಶೋಲ್ಡರ್ ಸ್ಲೋಪನ್ನ ನೆಕ್ ಬಿಡುತ್ತಲ್ಲಿ ಕತ್ತಿನ ಅಗಲ ಇತ್ತಲ್ಲ ಅಲ್ಲಿವರೆಗೂ ಜಾಯಿನ್ ಮಾಡಿ, ಓಕೆ. ಹೀಗೆ, ಓಕೆ. ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಸ್ಲೋಪ್ನ ಜಾಯಿನ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ಲೌಸಲ್ಲಿ ಶೋಲ್ಡರ್ ಸ್ಲೋಪ್ 1/4 ಇಂಚ್ ಕೊಡ್ತೀವಿ, ವೆರಾಸ್ ಕ್ಲೋಸ್ ನೆಕ್ಕಲ್ಲಿ ನಾವು ಅರ್ಧ ಇಂಚ್ ತೆಗಿತೀವಿ, ಓಕೆನಾ ಫ್ರೆಂಡ್ಸ್. ಸೊ ಇದ್ರದ್ದು ಡ್ರಾಯಿಂಗ್ ಲಿಟಲ್ ಬಿಟ್ ಸ್ವಲ್ಪ ಡಿಫ್ರೆನ್ಸ್ ಅಂತ ಕಾಣುತ್ತೆ ನಿಮಗೆ, ಓಕೆ. ಸೊ ಇದನ್ನ ಕ್ಯಾನ್ವಾಸ್ ಹಾಕಿ ನೆಕ್ ಫಿನಿಶಿಂಗ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನ ನಾನು ಇದ್ರದ್ದು ಸ್ಟಿಚಿಂಗ್ ಇದರಲ್ಲಿ ತೋರಿಸ್ಕೊಡ್ತೀನಿ, ಓಕೆ. ಸೊ ಇದು ನಂದು ಬ್ಯಾಕ್ ಪಾರ್ಟ್ ಆ್ಯಂಡ್ ದೆನ್ ರೈಟ್ ಸೈಡಲ್ಲಿರೋದು ನಂದು ಫ್ರಂಟ್ ಪಾರ್ಟ್, ಓಕೆ. ಐ ಹೋಪ್ ಚೆಸ್ಟು 38ಗೆ ಮಾಡಿರೋ ಈ ಹೈವಿ ನೆಕ್ ಬ್ಲೌಸ್ದು ಡ್ರಾಯಿಂಗು ನೀಟಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್, ಓಕೆ. ಅರ್ಥ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ. ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ನು ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಓಕೆ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.